ನೂತನವಾಗಿ ನಿರ್ಮಿಸಲಾಗಿರುವ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದಿಂದ ಸಾರ್ವಜನಿಕ ಮುಕ್ತ ಸಂಚಾರಕ್ಕೆ ಪೂಜೆ ಸಲ್ಲಿಸಿ ವಿದ್ಯುಕ್ತ ಚಾಲನೆ ನೀಡಲಾಯಿತು. ತುಮಕೂರು ಸ್ಮಾರ್ಟ್ ಸಿಟಿ ವತಿಯಿಂದ ನಗರದಲ್ಲಿ ನೂತನವಾಗಿ ನಿರ್ಮಾಣಗೊಂಡಿರುವ ಶ್ರೀ ಡಿ. ದೇವರಾಜ ಅರಸು ಬಸ್ ನಿಲ್ದಾಣದಿಂದ ವಾಹನಗಳನ್ನು ಇಂದಿನಿಂದ ಕಾರ್ಯಾಚರಣೆಗೆ ಗೃಹ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಡಾ. ಜಿ. ಪರಮೇಶ್ವರ್ ವಿದ್ಯುಕ್ತವಾಗಿ ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಚಾರ ನಿಗಮದ ಅಧ್ಯಕ್ಷ ಹಾಗೂ ಗುಬ್ಬಿ ಶಾಸಕ ಎಸ್. ಆರ್. ಶ್ರೀನಿವಾಸ್, ಸಹಕಾರ ಸಚಿವ ಕೆ. ಎನ್. ರಾಜಣ್ಣ, ಮಾಜಿ ವಿಧಾನ ಪರಿಷತ್ ಸದಸ್ಯ ಎಂ. ಸಿ. ವೇಣುಗೋಪಾಲ್ ಸೇರಿದಂತೆ ವಿವಿಧ ಗಣ್ಯರು ಹೊಸ ಬಸ್ ನಿಲ್ದಾಣದಿಂದ ಚಾಲನೆ ನೀಡಲು ಭಾಗವಹಿಸಿದರು. ಪ್ರಸ್ತುತ ಚಲಿಸುತ್ತಿರುವ ವಾಹನಗಳ ಕಾರ್ಯಾಚರಣೆಯನ್ನು ತಾತ್ಕಾಲಿಕ ಬಸ್ ನಿಲ್ದಾಣದಿಂದ ಸ್ಥಳಾಂತರಿಸಿ ನೂತನ ಬಸ್ ನಿಲ್ದಾಣದಿಂದ ಪ್ರಾರಂಭಿಸಲಾಯಿತು. ಈ ವೇಳೆ ಸ್ಮಾರ್ಟ್ ಸಿಟಿ ಎಂಡಿ ಹಾಗೂ ಮಹಾನಗರ ಪಾಲಿಕೆ ಆಯುಕ್ತರು ವಿಶೇಷ ಕಾಳಜಿ ವಹಿಸಿ ಬಸ್ ನಿಲ್ದಾಣದ ಎಲ್ಲ ರೀತಿಯ ಸೌಲಭ್ಯಗಳನ್ನು ಬಸ್ ಪ್ರಯಾಣಿಕ ಹಾಗೂ ಸಾರ್ವಜನಿಕರಿಗೆ ಒದಗಿಸುವಂತೆ ಕೆಎಸ್ಆರ್ಟಿಸಿ ವಿಭಾಗೀಯ ಸಿಬ್ಬಂದಿಗೆ ನಿರ್ದೇಶನ ನೀಡಿದರು. ಈ ಸಂದರ್ಭದಲ್ಲಿ ಗೃಹ ಸಚಿವರು ನೂತನ ವಾಹನಗಳಿಗೆ ಚಾಲನೆ ನೀಡಿದರು ಎಂದು ತುಮಕೂರು ವಿಭಾಗದ ವಿಭಾಗೀಯ ನಿಯಂತ್ರಣಾಧಿಕಾರಿ ಎಸ್. ಚಂದ್ರಶೇಖರ್ ಮತ್ತು ಡಿಎಂಇ ಶರೀಫ್ ತಿಳಿಸಿದರು. ಇದೇ ವೇಳೆ ವಿಭಾಗದ ಸಿಬ್ಬಂದಿ ವರ್ಗ ಕೂಡ ಭಾಗವಹಿಸಿದ್ದರು. ಒಟ್ಟಾರೆ ಸಾರ್ವಜನಿಕರು ಹೊಸ ಬಸ್ ನಿಲ್ದಾಣದಿಂದ ಖುಷಿಯಾಗಿ ಬಸ್ನಲ್ಲಿ ಸಂಚರಿಸುತ್ತಿದ್ದ ಕ್ಷಣ ಅವರ ಮುಖದಲ್ಲಿ ಕಂಡುಬಂತು. ಯಾವ ಯಜಮಾನ್ರು? ಹೆಗ್ಗೆರೆ ಅವರ. ನಮಸ್ಕಾರ ಬೆಂಗಳೂರಿಂದ ನಾನು ಮಾತಾಡ್ತಿದ್ದೆ. ಬೆಳಿಗ್ಗೆಯಿಂದ ಇವತ್ತು ಒಂದು ಪ್ರೆಸ್ ಕಾನ್ಫರೆನ್ಸ್ ಮಾಡಿದ್ದೀವಿ. 10 ಗಂಟೆಗೆ, ಆಮೇಲೆ 4 ಗಂಟೆಗೆ ಒಂದು ಬಿಡ್ತವ್ರು ಇರ್ಬೇಕು. ಇಲ್ಲಿ ನಿಜವಾಗ ಕಾಯ್ತಾ ಇದ್ದೀವಿ ಅಂತ ಹೇಳು. ಅಧ್ಯಕ್ಷ ಓಡಿಸ್ಬಿಟ್ಟು ಕೆಲಸನೇ ಅದು. ಹೆವಿ ಲೈಸೆನ್ಸ್ ಇದೆ, ಅದಕ್ಕೆ ಬೇಡ. ಬಟ್ಟೆ ದೂರ ಇಟ್ಟಪ್ಪ, ಬಟ್ಟೆ ದೂರ ಮೊಬೈಲ ಬರ್ತಾರೆ ಮಂಜಡ ನಿಂಗೆ ಕೊಡ್ತೀನಿ ತಗೊಂಡೋಗಿ. ಆ ಕಡೆ ಕಮಿಷನರಿ ಕೊಡ್ರಿ. ನೋಡ್ರಿ ಕೆಂಪೇಗೌಡ ಕುಣಿಗಲ್ಲು ಬರಪ್ಪ ಈಗ ಸ್ವಲ್ಪ ಸೈಡಿಗೆ ಆಡ್ತಿದ್ದು ಎತ್ಕೋ ಕೊಡ್ರಿ. ಇಲ್ಲೊಂದು ಸ್ವಲ್ಪ ಇಲ್ಲಿ
ಹೋಗೋಣ ಹಿಂದೆ. ದೂರ ಆಗಪ್ಪ. ಅಂತ ಹೇಳ್ತಾ ಇಲ್ಲ. ಮೇಡಮ್ ಮೇಡಮ್ ಅವರೇ ಫ್ಲಾಗ್ ತತ್ತಿಲ್ವ ಗ್ರೀನ್? ಜಾಗ ಕೊಡ್ರಿ ಒಂದು ಸ್ವಲ್ಪ ಕಡೆ. ಬರೋದೇನಿಲ್ಲ, ಸೀದಾ ಬರಲಿ ಅಷ್ಟೇ. ಎಲ್ಲಿದೆಯಪ್ಪ? ಹಾಂ, ಎಲ್ಲರೂ ಓದ್ತವ್ರು ಮೇಡಮ್. ನಾವು ಸುಮಾರು 135 ಕೋಟಿ ಖರ್ಚು ಮಾಡಿ KSRTC ಬಸ್ ಸ್ಟ್ಯಾಂಡನ್ನು ಇದೇ ನಮ್ಮ ಸ್ಮಾರ್ಟ್ ಸಿಟಿ ಪ್ರಾಜೆಕ್ಟಲ್ಲಿ ತಂದಿದ್ದು. ಅದು ಭಾಳ ದಿವಸದಿಂದ ಅದನ್ನು ಉದ್ಘಾಟನೆ ಮಾಡಬೇಕು ಅಂತ ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಉದ್ಘಾಟನೆ ಮಾಡಿ ಹೋಗಿದ್ದಾರೆ. ಅದು ಒಂದಿಷ್ಟು ಸಣ್ಣ ಪುಟ್ಟ ಕೆಲಸಗಳು ಇತ್ತು. ಅದು ಎಸ್ಕಲೇಟರು, ಆಮೇಲೆ ಸ್ವಲ್ಪ ಲೀಕ್ ಆಗ್ತಾ ಇತ್ತು ಮಳೆ ಬಂದಾಗ ಅಂತ, ಅದನ್ನೆಲ್ಲ ಸರಿಪಡಿಸಿ ಇವತ್ತು ಲೋಕಾರ್ಪಣೆ ಮಾಡ್ತಾ ಇದ್ದೇವೆ. ನಾನು, DC ಅವರು, SP ಅವರು, CEO ಅವರು ಮತ್ತು ನಮ್ಮ ಕಮಿಷನರು ಎಲ್ಲರೂ ಸೇರಿಕೊಂಡು ನಾವಿವತ್ತು ಅದನ್ನು ಲೋಕಾರ್ಪಣೆ ಮಾಡ್ತೇವೆ. ಹೊಸದಾಗಿ 6 ಬಸ್ಗಳು ಕೂಡ ಬಂದಿದೆ. ಆ ಬಸ್ಗಳನ್ನು ಕೂಡ ಇವತ್ತು ಚಾಲನೆ ಕೊಡ್ತೇವೆ. ಅದೇ ಸಣ್ಣ ಪುಟ್ಟದ್ದು ಇದನ್ನೆಲ್ಲ ಸರಿಪಡಿಸ್ಕೊಳ್ಳೋಣ. ಈಗ ಯಾಕೆಂದರೆ ನಾವು ಪ್ರಾಕ್ಟಿಕಲ್ ಆಗಿ ಗೊತ್ತಾಗೋದು ಪ್ರಾರಂಭ ಆದಮೇಲೆ, ಸಮಸ್ಯೆಗಳು ಗೊತ್ತಾಗೋದು ಕೆಲವು ಸಣ್ಣ ಪುಟ್ಟ ಸಮಸ್ಯೆಗಳು ಪ್ರಾರಂಭ ಆದಮೇಲೆ ಅದು ಸರಿಪಡಿಸ್ಕೊಳ್ಳೋದು. ಹಳೆ ಬಸ್ ಸ್ಟ್ಯಾಂಡ್ ಅದನ್ನ ಸಿಟಿ ಬಸ್ ನಿಲ್ದಾಣ ಹತ್ರ ಅದನ್ನು ಮುಂದೆ ನೋಡೋಣ. ಮುಂದೆ ಅದು ನಮ್ಮ ತುಮಕೂರು ಪಟ್ಟಣ ಯಾವ ರೀತಿ ಬೆಳೆಯುತ್ತೆ ಆ ಆಧಾರದ ಮೇಲೆ ಬದಲಾವಣೆಗಳನ್ನು ತರಬೇಕಾಗ್ತದೆ. ಅದನ್ನು ಮಾಡೋಣ. ಸರ್, ಈ ಪ್ರಾಜೆಕ್ಟ್ಗೆ ಸಂಬಂಧಪಟ್ಟಂತೆ ವಿರೋಧ ಪಕ್ಷದ ನಾಯಕರು ಕರ್ಕೊಂಡ್ಬಂದು ನಾವು ಪ್ರತಿಭಟನೆ ಮಾಡ್ತೀವಿ ಅಂತ ಸುರೇಶ್ ಗೌಡ್ರು ಹೇಳಿದ್ದಾರೆ. ಹಾಂ, ಮಾಡಲಿ. ನಾವೇನು ಬೇಡ ಅಂತ ಹೇಳಿಲ್ವಲ್ಲ. ನಾವು ಅವರಿಗೆ ಯಾವುದನ್ನು ಬೇಡ ಅಂತ ಪ್ರತಿಭಟನೆ ಮಾಡೋದು ಅವ್ರ ಹಕ್ಕು, ಕೆಲಸ ಮಾಡೋದು ನಮ್ಮ ಹಕ್ಕು. ಆದ್ದರಿಂದ ಅವರು ಪ್ರತಿಭಟನೆ ಮಾಡಲಿ, ಸಂತೋಷ. ಮಾಡಬಾರ್ದು ಅಂತ ಹೇಳ್ತೀನಿ ನಾನು, ಆದರೆ ಅವ್ರು ಮಾಡೇ ಮಾಡ್ತೀವಿ ಅಂದರೆ ನಾವೇನು ಮಾಡ್ತೀವಿ.